ಲಕ್ಷ್ಮಣ್ ಅವರ ಅಭ್ಯರ್ಥಿಯವರ ವಿಚಾರಕ್ಕೆ ಜನ ಉತ್ತರ ಕೊಡ್ತಾರೆ. ಅದು ಜೂನ್ 4ನೇ ತಾರೀಕಿಗೆ ಜನ ಉತ್ತರವನ್ನು ಸಿಗುತ್ತೆ. ಪ್ರಮುಖವಾಗಿ 41 ವರ್ಷ ಆದ ಬಳಿಕ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಇದನ್ನ ಸಮುದಾಯ ಬಳಕೆ ಮಾಡ್ಕೋಬೇಕು ಅಂತ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ನೀವು ಒಕ್ಕಲಿಗೆ ಟಿಕೆಟ್ ಕೊಡಬೇಡಿ ಅಂತ ಒಕ್ಕಲಿಗ ಸಮಾಜ ಹೇಳಿದ್ದಂತಲ್ಲ. ಕಾಂಗ್ರೆಸ್ ಅವರಿಗೆ ಒಕ್ಕಲಿಗರು ಅಂದರೆ ಅವರು ವಿರೋಧಿಗಳು. 41 ವರ್ಷ ಬೇಕಾಯ್ತಾ? ಇಲ್ಲಿ ಇಷ್ಟೆಲ್ಲ ಒಕ್ಕಲಿಗರು ಈಗ ಜ್ಞಾಪನಕ್ಕೆ ಬಂದಿದ್ದಾರೆ. ಅವ್ರಿಗೆ ಅವ್ರ ಊರೆಲ್ಲ ಹುಡುಕಿದ್ರು. ನಿಮಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಅವ್ರು ಯಾರ್ಯಾರಿಗೆ ಕಾಳು ಹಾಕಿದ್ರು, ಯಾರ್ಯಾರನ್ನ ಕರ್ಕೊಬರೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಗೊತ್ತಿದೆ. ಕೊನೆಗೆ ಯಾರೂ ಸಿಗದಿದ್ದಕ್ಕೆ ಕೊನೆಗೆ ಲಕ್ಷ್ಮಣನ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಆ ಟ್ರಂಪ್ ಕಾರ್ಡ್ ಆಡ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ನಾನು ಹೇಳಿದ್ದೀನಲ್ಲ. 41 ವರ್ಷದಿಂದ ನೀವು ಯಾಕೆ ನಿರ್ಲಕ್ಷ್ಯ ಮಾಡಿದ್ರಿ ಒಕ್ಕಲಿಗ ಸಮಾಜನ? ಯಾರು ಇರಲಿಲ್ಲ ಒಕ್ಕಲರು 41 ವರ್ಷದಲ್ಲಿ. ತುಳಸಿದಾಸಪ್ಪ ಆದಮೇಲೆ ಯಾರು ನಿಮ್ಮಲ್ಲಿ ಒಬ್ಬ ಒಕ್ಕಲು ಲೀಡರ್ ಇಲ್ಲ ಅಂದರೆ ಒಕ್ಕಲಿಗ ಸಮಾಜ ಕಾಂಗ್ರೆಸ್ಸಿಂದ ದೂರ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಣರಿಗೆ ಕಾಣಿಸ್ತದೆ. ಕಾಂಗ್ರೆಸ್ ಸರ್ಕಾರ ಕಂಡ ಒಕ್ಕಲರು ದೂರ ಇದ್ದಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಕಾಂಗ್ರೆಸ್ಗಿದೆ. ಆ ಮನಸ್ಥಿತಿನ ಮುಂದುವರಿಸಿದ್ರು. ಇವತ್ತು ಆಲೂರಿಗೆ ಉಳಿದವನೇ ಗೌಡ ಅಂತಕ್ಕಂಥದ್ದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ಎಲ್ಲ ಪ್ರಯತ್ನ ಮಾಡಿದ್ರು. ನೀವು ಮೈಸೂರಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲರಿಗೆ ಹೋಗಿ ಟವಲ್ ಹಾಕಿದ್ರು. ಯಾರೂ ಸಹ ನಾವು ಹೋಗಿ ಮಹಾರಾಜರ ವಿರುದ್ಧ ಆಗಲಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಸೋಲ್ತೀವಿ ಅಂತಕ್ಕಂಥ ಗೊತ್ತಿದೆ. ಗೊತ್ತಾದ ಮೇಲೆ ಕೊನೆಗೆ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ. ಅಲ್ಲ, ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆದಕ್ಕೆ ನಾವು ಸೋತಿರ್ತಕ್ಕಂಥ ಒಪ್ಪಲೇಬೇಕಾಗುತ್ತೆ. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಇವರು ಕೊಟ್ಟಂಥ ಸುಳ್ಳು ಆಶ್ವಾಸನೆ ಏನಿದೆ, ಸಾರ್ವಜನಿಕರ ಮನಸ್ಸಲ್ಲಿ ಇಲ್ಲದಂಥ ವಿಷ ಬೀಜವನ್ನು ಬಿತ್ತಿ 40% ಪೇ CM ಅಂತ ಅಭಿಯಾನ ಮಾಡಿ ಅವರು ಸುಳ್ಳನ್ನು ನಾ ಹೇಳಿದ್ನಲ್ಲ ಮೊದಲೇ, ಸುಳ್ಳನ್ನು ನಿಜ ಮಾಡುವಂಥ ಕೆಲಸವನ್ನು ಅವರು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇವರು ಇದೇ ಕೆಂಪಣ್ಣ ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ಈಗ ಕೆಂಪಣ್ಣ ಅಂತಾನೆ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು. ಹಂಗಾರೆ ಅವ್ರು ಒಪ್ಕೊಂಡ್ಬಿಡ್ತಾರಾ? 40% ತಗೊಂಡಿದ್ದಾರಾ? ಅದಕ್ಕೆ ಆನ್ಸರ್ ಕೊಡಲಿ ಮೊದಲು ಕಾಂಗ್ರೆಸ್ನವರು. ಅದಾದ ನಂತರ ನಾನು ಸಹ ಆನ್ಸರ್ ಕೊಡ್ತೀನಿ ಈ ವಿಚಾರಕ್ಕೆ.